ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಕಲಿಕೆಗೆ ಸ್ವಾಗತ. ನನ್ನ ಹೆಸರು ಶ್ರೀಮತಿ ವಿಜಯ ಡಿ ನಾಯ್ಕ್, ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಕಾರವಾರ. ನಾವಿಂದು ಕರ್ನಾಟಕ ವಿಶ್ವವಿದ್ಯಾಲಯದ 5ನೇ ಸೆಮ್ ಕನ್ನಡ ಐಚ್ಛಿಕ ಪತ್ರಿಕೆಯ ಭಾಗ 1 ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬೇಂದ್ರೆಯವರ ಸಾಹಿತ್ಯದ ಕುರಿತು ತಿಳಿಯೋಣ. ವರಕವಿ ಬೇಂದ್ರೆ ಬೆಂದು ಬೇಂದ್ರೆಯಾದವರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ರಚಿಸುತ್ತಾ ಶ್ರಾವಣದ ಕವಿ ಎಂದು ಕರೆಸಿಕೊಂಡರು. ಭಾವಗೀತೆಯ ಪ್ರವರ್ತಕರಲ್ಲಿ ಒಬ್ಬರು. ನವೋದಯ ಕಾಲಘಟ್ಟದಲ್ಲಿ ಗುರುತಿಸಲ್ಪಡುವ ಪ್ರಮುಖ ಕವಿ. ಇವರ ಕವನ ಸಂಗ್ರಹಗಳು. ಸಾಹಿತ್ಯ ರಚನೆ ಅವರ ಮೊದಲ ಒಲವು. ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಕಟ್ಟಿದರು. ಅವರ ಮೊದಲ ಕವನ ಸಂಗ್ರಹ ಕೃಷ್ಣಕುಮಾರಿ. ಒಟ್ಟು ಸುಮಾರು 32 ಕವನ ಸಂಗ್ರಹಗಳು ಹೊರಬಂದಿವೆ. ಗರಿ, ನಾದಲೀಲೆ, ಗಂಗಾವತರಣ, ಹಾಡುಪಾಡು, ಉಯ್ಯಾಲೆ, ಸಖಿಗೀತ, ಸೂರ್ಯಪಾನ, ಉತ್ತರಾಯಣ, ಮೂರ್ತಿ ಮತ್ತು ಕಾಮಕಸ್ತೂರಿ, ಕನ್ನಡ ಮೇಘದೂತ, ಶ್ರೀಮಾತಾ, ಅರಳು ಮರಳು, ಇದು ನಭೋವಾಣಿ, ಚತುರೋಕ್ತಿ ಪಟಾಕಿ, ನಾಕುತಂತಿ, ಸಂಚಯ, ಮುಕ್ತಕಂಠ ಮುಂತಾದ ಕವನ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. ಬೇಂದ್ರೆಯವರ ಪ್ರಸಿದ್ಧ ಕವನಗಳನ್ನು ನೋಡೋಣ. ಬೇಂದ್ರೆಯವರ ಪ್ರಸಿದ್ಧ ಕವನಗಳೆಂದರೆ ಶ್ರಾವಣ, ಹುಬ್ಬಳ್ಳಿಯವ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಬೆಳಗು, ಜೋಗಿ, ಕುರುಡು ಕಾಂಚಾಣ, ಕುಣಿಯೋಣು ಬಾರ ಮುಂತಾದವು. ಬೇಂದ್ರೆಯವರ ಕವನಗಳ ಜನಪ್ರಿಯ ಸಾಲುಗಳು ಹೀಗಿವೆ. ಇಳಿದು ಬಾ ತಾಯಿ ಇಳಿದು ಬಾ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ, ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, 100 ಮರ 100 ಸ್ವರ ಒಂದೊಂದು ಅತಿ ಮಧುರ, ಕುಣಿಯೋಣು ಬಾರ ಕುಣಿಯೋಣು ಬಾ ಮುಂತಾದ ಸಾಲುಗಳು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಬೇಂದ್ರೆಯವರು ರಚಿಸಿದ ನಾಟಕಗಳು. ಬೇಂದ್ರೆಯವರು ರಚಿಸಿದ ನಾಟಕಗಳೆಂದರೆ ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ ಹಾಗೂ ಉದ್ಧಾರ. ಕಥಾಸಂಗ್ರಹ ನಿರಾಭರಣ ಸುಂದರಿ. ವಿಮರ್ಶೆಗಳು. ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಕಾವ್ಯೋದ್ಯೋಗ, ಕನ್ನಡ ಸಾಹಿತ್ಯದಲ್ಲಿ 4 ನಾಯಕ ರತ್ನಗಳು, ಸಾಹಿತ್ಯದಲ್ಲಿ ವಿರಾಟ್ ಸ್ವರೂಪ ಹಾಗೂ ಕುಮಾರವ್ಯಾಸ ಪುಸ್ತಿಕೆ, ವಿಚಾರ ಮಂಜರಿಯಲ್ಲಿ ಧರ್ಮ, ನಾಡು, ನುಡಿ, ವ್ಯಕ್ತಿತ್ವ ವಿಮರ್ಶೆ ಇಂತಹ ಹಲವು ವಿಷಯಗಳ ವಿವೇಚನೆ ಇದೆ. ಅನುವಾದಗಳು. ಬೇಂದ್ರೆಯವರ ಅನುವಾದ ಸಾಹಿತ್ಯವನ್ನು ಅವಲೋಕಿಸಿದರೆ ಮೇಘದೂತ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿತವಾದ ಕೃತಿ. ಭಗ್ನಮೂರ್ತಿ ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿತವಾಗಿದೆ. ರಾನಡೆಯವರ ಇಂಗ್ಲಿಷ್ ಕೃತಿಯನ್ನು ಕನ್ನಡಕ್ಕೆ ಉಪನಿಷತ್ ರಹಸ್ಯವಾಗಿ ತಂದರು. ಕಬೀರ ವಚನಾವಳಿ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿತವಾದ ಕೃತಿ. ಉತ್ತಮ ವಾಗ್ಮಿಗಳಾಗಿದ್ದ ಬೇಂದ್ರೆಯವರ ಉಪನ್ಯಾಸಗಳೆಂದರೆ ಜನರಿಗೆ ಹಿಗ್ಗು. ಅವರ ಮಾತೆಲ್ಲ ಕವಿತೆಗಳೋಪಾದಿಯಲ್ಲಿ ಹೊರಹೊಮ್ಮುತ್ತಿದ್ದವು. ಕನ್ನಡದಲ್ಲಿಯೇ ಅಲ್ಲದೆ ಮರಾಠಿ ಭಾಷೆಯಲ್ಲಿಯೂ ಬೇಂದ್ರೆ ಕೆಲವು ಕೃತಿಗಳನ್ನು ರಚಿಸಿದರು. ಅವುಗಳೆಂದರೆ ಸಂವಾದ, ವಿಠ್ಠಲ ಸಂಪ್ರದಾಯ ಮುಂತಾದವು. ಬೇಂದ್ರೆ ಸಾಹಿತ್ಯದ ಲಕ್ಷಣಗಳು. ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ಇವರ ಕಾವ್ಯದಲ್ಲಿ ಕಾಣಬಹುದು. ಇವರ ಕಾವ್ಯದಲ್ಲಿ ಗಾದೆ, ನಾಣ್ಣುಡಿ, ಪಡೆನುಡಿ, ನುಡಿಗಟ್ಟುಗಳ ಬಳಕೆ ಹೇರಳವಾಗಿದೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದಲ್ಲಿ ಸಂಕೇತಗಳ ಉಪಯೋಗ ಮಾಡಿರುವುದನ್ನು ಕಾಣಬಹುದು. ಅನುಭಾವವಾಗಿ ಮಾರ್ಪಡುವಿಕೆಗೆ ಇವರ ಜೋಗಿ ಕವನವನ್ನು ಹೆಸರಿಸಬಹುದು. ಸಾಮಾಜಿಕ ಕಾಳಜಿ, ಸ್ವಾತಂತ್ರ್ಯದ ಬಗೆಗಿನ ಒಲವನ್ನು ಅವರ ಸಾಹಿತ್ಯದಲ್ಲಿ ಗುರುತಿಸಬಹುದು. ನರಬಲಿ ಕವನ ಬರೆದು ಜೈಲುವಾಸ ಅನುಭವಿಸಿದರು.
ಭೂಮಿ ತಾಯಿಯ ಚೊಚ್ಚಿಲ ಮಗ, ಅನ್ನದೇವರು, ವಿಧವೆ, ಕುರುಡು ಕಾಂಚಾಣ ಸಾಮಾಜಿಕ ಸಮಸ್ಯೆಯನ್ನು ಪ್ರತಿನಿಧಿಸುವ ಕವನಗಳಾಗಿವೆ. ಬೇಂದ್ರೆಯವರ ಕಾವ್ಯನಾಮ ಹಾಗೂ ಬಿರುದುಗಳು. ಕಾವ್ಯನಾಮ ಅಂಬಿಕಾತನೆಯ ದತ್ತವಾದರೆ ಇವರನ್ನು ಕನ್ನಡಿಗರು ವರಕವಿ, ಕನ್ನಡದ ಟಾಗೂರರು, ಶ್ರಾವಣದ ಕವಿ, ಶಬ್ದಗಾರುಡಿಗ, ನಾದ ಬ್ರಹ್ಮ ಎಂದೇ ವರ್ಣಿಸಿದ್ದಾರೆ. ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು. 1943ರಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. 1964ರಲ್ಲಿ ಮೈಸೂರು ದಸರಾದಲ್ಲಿ ಸನ್ಮಾನ ಮಾಡಲಾಯಿತು ಹಾಗೂ ಪದ್ಮಶ್ರೀ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದಿದ್ದಾರೆ. 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು, ಕರ್ನಾಟಕ ವಿಶ್ವವಿದ್ಯಾಲಯಗಳು ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಒಟ್ಟಾರೆಯಾಗಿ ಬೆರಗುಗೊಳಿಸುವಷ್ಟು ವಿಪುಲವಾದ ಸಾಹಿತ್ಯ ಸೃಷ್ಟಿ ಬೇಂದ್ರೆಯವರದು. ಇವರ ಭಾವ ತೀವ್ರತೆ ವಿರಳವಾದದ್ದು. ಚಿಲುಮೆಯಲ್ಲಿ ನೀರು ಉಕ್ಕಿದಷ್ಟು ಶಕ್ತಿಯುತವಾಗಿ ಬೆಳ್ಳಗೆ ಬೆಳಗುವಷ್ಟು ಸಹಜವಾಗಿ ಭಾವ ಇವರ ಕವನಗಳಲ್ಲಿ ಅಭಿವ್ಯಕ್ತಪಡೆಯುತ್ತವೆ. ಜನಪದ ಗೀತೆಯಲ್ಲಿಯ ಶೃಂಗಾರ, ಅನುಭಾವ, ಪ್ರಾಸ ಸಂಪತ್ತಿಯನ್ನು ಎತ್ತಿಕೊಂಡು ತಮ್ಮ ಎತ್ತರಕ್ಕೆ ಒಯ್ದು ಆಳಕ್ಕೆ ಇಳಿಸಿ ಅನೇಕ ಧ್ವನಿರಮ್ಯ ಗೀತೆಗಳನ್ನು ಅವರು ರಚಿಸಿದ್ದಾರೆ. ಹಾಗಾಗಿ ಅವರ ಕವನಗಳಲ್ಲಿಯ ಸ್ವಾಭಾವಿಕವಾದ ಮೋಡಿಗಾರಿಕೆ ಮನಸೆಳೆಯುತ್ತದೆ. ಮಾತಿನ ಗಾರುಡಿ ಎಂಬ ಬಿರುದು ಅವರಿಗೆ ಸಲ್ಲುತ್ತದೆ. ಛಂದಸ್ಸಿನಲ್ಲಿ ವಿವಿಧ ಪ್ರಯೋಗಗಳನ್ನು ಮಾಡಿದ ಯುಗ ಕವಿಯಾಗಿದ್ದಾರೆ ಬೇಂದ್ರೆಯವರು. ಸಾರಾಂಶ: ಒಟ್ಟಾರೆಯಾಗಿ ನಾವಿಂದು ಬೇಂದ್ರೆಯವರ ಕವನ ಸಂಗ್ರಹಗಳು, ನಾಟಕಗಳು, ಕಥಾ ಸಂಗ್ರಹ, ವಿಮರ್ಶೆ, ಅನುವಾದಗಳು, ಬೇಂದ್ರೆಯವರ ಮರಾಠಿ ಕೃತಿ, ಬೇಂದ್ರೆಯವರ ಸಾಹಿತ್ಯದ ಲಕ್ಷಣಗಳು, ಪ್ರಶಸ್ತಿ, ಪುರಸ್ಕಾರ, ಬಿರುದುಗಳು ಇವುಗಳನ್ನು ಅರಿತೆವು. ವಿದ್ಯಾರ್ಥಿಗಳೇ, ಹೆಚ್ಚಿನ ಮಾಹಿತಿಗಾಗಿ ತಾವು ಬೇಂದ್ರೆಯವರಿಗೆ ಸಂಬಂಧಿಸಿದ ವಿಕಿಪೀಡಿಯಾ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್.ಎಸ್. ಶೇಷಗಿರಿರಾವ್, ಕನ್ನಡ ಸಾಹಿತ್ಯ ಕೋಶ ರಾಜಪ್ಪ ದಳವಾಯಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಚಿ.ಸಿ. ನಿಂಗಣ್ಣ, ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿ ಈ ಕೃತಿಗಳನ್ನು ಅಧ್ಯಯನ ಮಾಡಬಹುದು. ಧನ್ಯವಾದಗಳು.